ಶಿ ಹ್ಯಾಡ್ ಒನ್ಸ್ 5, ಐ ಥಿಂಕ್ ಹಿ ಹಸ್ ಒನ್ 6 ಮೆಡಲ್ಸ್. ಸೊ ಅವ್ರು ಬಂದಿದ್ರು, 9 ವರ್ಷದಿದ್ದ ಅವಾಗ. ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆ ಮನೆ ತಲುಪ್ತಿದ್ದ ಅವನು. ಹಿ ಒನ್ 6 ಮೆಡಲ್ಸ್ ಇನ್ ನ್ಯಾಷನಲ್ಸ್. ಸೂಪರ್. ಆವಾಗ ಕೋಚಸ್ ಅಂದರು, ಅವ್ನಿಗೆ ನೀವು ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ, ಆದರೂ ಅವನು ಇಷ್ಟು ಮಾಡ್ತಾ ಇದ್ದಾನೆ. ಆ ಪೂಲಲ್ಲಿ ಹೋದರೆ ದೆರ್ ವರ್ ಹಂಡ್ರೆಡ್ಸ್ ಆಫ್ ಕಿಡ್ಸ್ ಹೂ ವರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ಸ್. ಈಗ ಕ್ರಿಕೆಟ್ ಅಂದರೆ ನೀವು ಬೌಲರ, ಬ್ಯಾಟ್ಸ್ಮನ್ ಆದರೆ ನಿಮ್ಮದು ಎಷ್ಟು ರನ್ ಮಾಡಿದ್ದೀರಾ, ಬೌಲರ್ ಆದರೆ ಎಷ್ಟು ವಿಕೆಟ್ ತಗೊಂಡಿದ್ದೀರಾ, ನಿಮ್ಮ ರನ್ ರೇಟ್ ಏನು, ಎಲ್ಲ ಆ ರೀತಿ. ನೀವು ಸ್ವಿಮ್ಮರ್ ಅಂದರೆ ನೀವು ಪ್ರೊಫೈಲ್ ವಿಂಗ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಅದು ನಾರ್ಮಲ್ ಥರ ಇರಲ್ಲ. ಕಾಂಪಿಟೇಟಿವ್, ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗೇ ಹೇಳ್ತೀನಿ, ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಅಂದರೆ ನಿಮ್ದು ಒಂದು ಕಾಸ್ಟ್ಯೂಮು ಹುಡುಗರದ್ದು 25,000-30,000 ಸಾವಿರ, ಹುಡುಗಿಯರದ್ದು 40,000-45,000. ಅದನ್ನು 3 ಅಥವಾ 4 ಟೈಮ್ ಅಷ್ಟೇ ಹಾಕ್ಕೋಬೋದು. ಅದ ನಂತರ ಅದರ ಎಫೆಕ್ಟ್ ಇರಲ್ಲ. 21 ಇಯರ್ ಆಗಿದ್ದಾನೆ, US ಅಲ್ಲಿ ಓದ್ತಾ ಇದ್ದಾನೆ. ಬಟ್ ಅವನದು ಪರ್ಫಾರ್ಮೆನ್ಸು ಆರ್ಮಿಯವ್ರು ನೋಡಿಕೊಂಡು ಅವನಿಗೆ ಆರ್ಮಿ ಜಾಯ್ನ್ ಆಗ್ತೀಯ ಅಂತ ಕೇಳಿದ್ರು. ಇಲ್ಲ ಇಂಡಿಯನ್ ಆರ್ಮಿ. ಜಾಬ್ ಸೆಕ್ಯೂರಿಟಿ ಕಷ್ಟ, ದುಡ್ಡು ಖರ್ಚಾಗುತ್ತಲ್ಲ, ಅದು ಎಲ್ಲಿಂದ ಸಿಗೋದು ತುಂಬ ಕಷ್ಟ. ನೀವು ವಿನ್ ಆದರೆ ನಿಮ್ಗೆ ತುಂಬ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಸಿಗ್ಲಿಲ್ಲ ಅಂದರೆ ಸಿಕ್ಕಿಲ್ಲ ಅಂತಲ್ಲ, ಅಲ್ಲಿ ತನಕ ಹೋಗೋಕ್ಕೆ ಸಪೋರ್ಟ್ ಸಿಗಲ್ಲ. ಸೊ ಈಗ ಹೊಸ ಅಧ್ಯಾಯದ ಬಗ್ಗೆ ಮಾತಾಡೋಣ. ಮೊದಲನೇ ವೆಂಚರು ಗ್ಯಾಮೆಟಿಕ್ಸಾ? ಹೌದು. ಸೊ ಈ ಗ್ಯಾಮೆಟಿಕ್ಸ್ ಅಂದರೆ ಏನು, ಅದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಅದರ ಒಂದು ಹಿಂದಿರುವಂಥ ಎಲ್ಲ ಅರ್ಥಗಳು ಮತ್ತು ಅದರ ಒಂದು ಉದ್ದೇಶ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನನ್ನ ಮಗ ಇದರ ರೀಸನ್ ಅಂತ ಹೇಳ್ತೀನಿ, ಉತ್ಕರ್ಷ್ ಅಂತ. ಅವನು, ನಾವು ಅವಾಗ ವೈಟ್ ಫೀಲ್ಡಲ್ಲಿ ಇದ್ವಿ, ಯಾಕಂದ್ರೆ ನಮ್ದು HP ಕಂಪ್ನಿನೂ ವೈಟ್ ಫೀಲ್ಡಲ್ಲಿ ಇತ್ತು. ಸೊ ನಮ್ಮ ಮನೇನೂ ವೈಟ್ ಫೀಲ್ಡ್. ಉತ್ಕರ್ಷ್ ಈಗ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಅಲ್ವಾ? ಇಂಟರ್ನ್ಯಾಷನಲ್ ಲೆವೆಲ್, ಸಾರಿ, ಹಿ ಈಸ್ ಗಾನ್ ಟು ಇಂಟರ್ನ್ಯಾಷನಲ್. ಎಸ್. ಅವನು ಅವಾಗ ಅಲ್ಲಿ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪಿಗೆ ಒಂದ್ಸಲ ಜಾಯ್ನ್ ಆದ. ಸ್ವಿಮ್ಮಿಂಗ್ ಎಲ್ಲ ಇರುತ್ತಲ್ಲ ಅವಾಗ. ಅಲ್ಲಿ ಜಾಯ್ನ್ ಆದ ನಂತರ ಅವ್ರ ಸ್ಕೂಲ್ ಅವರೇ ಕಂಟಿನ್ಯೂ ಮಾಡಿದ್ರು ಸ್ವಲ್ಪ ಟ್ರೈನಿಂಗ್, ಈವನ್ ಡ್ಯೂರಿಂಗ್ ದ ಸ್ಕೂಲ್ ಅವರ್ಸ್. ಆಮೇಲೆ ಅವರು ಟೀಚರ್ ಕರೆದು ಹೇಳಿದ್ರು, ಇವನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸ್ವಿಮ್ಮಿಂಗು, ಈ ಕಂಡೀಷನಲ್ಲಿ ನಾನು ಮತ್ತೆ ಟ್ರೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೀವೇನಾದರೂ ಪ್ರೊಫೆಷ್ನಲ್ ಟ್ರೈನಿಂಗು ನೋಡಿಕೊಳ್ಳಿ ಅಂತ. ಆವಾಗ ಐ ಆಮ್ ಟಾಕಿಂಗ್ ಅಬೌಟ್ 2013-14 ಟೈಮ್ ಫ್ರೇಮ್. ಆವಾಗ ವೈಟ್ ಫೀಲ್ಡಲ್ಲಿ ಏನೂ ಇರಲಿಲ್ಲ, ಅಂದರೆ ಇಟ್ ವಾಸ್ ಜಸ್ಟ್ ಕಮಿಂಗ್ ಅಪ್. ಸ್ವಿಮ್ಮಿಂಗ್ ಪೂಲ್ ಅಂತೂ ಮರ್ತೇ ಬಿಡಿ. ಅಂದರೆ ನಾರ್ಮಲ್ ಸ್ವಿಮ್ಮಿಂಗ್ ರಿಕ್ರಿಯೇಷನಲ್ ಇರುತ್ತೆ, ಅದು ಕಾಂಪಿಟೇಟಿವ್ ಟ್ರೈನಿಂಗಿಗೆ ಒಂದು ಪೂಲ್ ಇರುತ್ತಲ್ಲ, ಕೋಚಿಂಗು ಅದಿರಲಿಲ್ಲ. ಸೊ ನಾವೆಲ್ಲ ಸರ್ಚ್ ಮಾಡಿದ ನಂತರ ಅದೇ ಹೇಳ್ತಾರಲ್ಲ ನೀವು, ವೆನ್ ಯುವರ್ ಡೆಸ್ಟಿನಿ ಇಸ್ ರಿಟರ್ನ್ ಎವ್ರಿಥಿಂಗ್ ಕಮ್ಸ್ ಆ್ಯಂಡ್ ಫಾಲ್ಸ್ ಆನ್ ಯುವರ್ ಲ್ಯಾಪ್ ಅಂತಾರಲ್ಲ. ಒಂದು ಉತ್ಕರ್ಷದ್ದು ಸ್ಪೋರ್ಟ್ಸ್ ಡೇ ಇತ್ತು, ಅದ್ರ ಚೀಫ್ ಗೆಸ್ಟು ಶರತ್ ಗಾಯಕ್ವಾಡ್ ಅಂತ. ಅವರು ಪ್ಯಾರಾಲಿಂಪಿಕ್ ಸ್ವಿಮ್ಮರ್. He has beaten the PT Usha's record of highest medal won in Asian Games. She had won 5, I think he has won 6 medals. ಸೊ ಅವ್ರು ಬಂದಿದ್ರು. ಸ್ವಿಮ್ಮರ್ ಅಂದ ತಕ್ಷಣ ನಾವು ಹೋಗಿ ಆಸ್ ಯೂಶುವಲ್ ಹೋಗಿ ಕೇಳಿದ್ವಿ, ಸರ್ ಮಾತಾಡಬೇಕಿತ್ತು ಅಂತ. PT Usha ಅವರ ರೆಕಾರ್ಡನ್ನು ಇವರು, PT Usha ಏಷ್ಯನ್ ಗೇಮ್ಸಲ್ಲಿ 5 ಮೆಡಲ್ಸ್, ಹೈಯೆಸ್ಟ್ ಮೆಡಲ್ಸ್. ಬಟ್ ಇವರು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಏಷ್ಯನ್ ಗೇಮ್ಸಲ್ಲಿ 6 ಮೆಡಲ್ ಒಂದೇ ಇಯರಲ್ಲಿ, 1 ಗೇಮ್ಸಲ್ಲಿ. ಪ್ಯಾರಾಲಿಂಪಿಕ್ಸ್ ಅಂದರೆ ಇದು ವಿಶೇಷ ಚೇತನರಿಗೆ ಇರುವಂಥದ್ದು. ಅವರು ಪ್ಯಾರಾ ಇದರಲ್ಲಿ ಕಾಂಪೀಟ್ ಮಾಡ್ತಾರೆ. ಸೊ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಅವರು ಇಲ್ಲಿ ಜಯನಗರ್ ಸ್ವಿಮ್ಮಿಂಗ್ ಆವಾಗ ಇತ್ತು, ಅಲ್ಲಿ ಕೋಚಿಂಗ್ ಮಾಡ್ತಾಯಿದ್ರು. ಅವರು ಈಗ ಕೋಚಿಂಗ್ ಅಂದರೆ ಅವ್ರು ಹಿ ವಾಸ್ ಸ್ವಿಮ್ಮರ್ ಆ್ಯಸ್ ವೆಲ್ ಆಸ್ ಕೋಚಿಂಗ್ ಮಾಡ್ತಾಯಿದ್ರು. ಅವ್ರು ಬಂದರು, ಅಲ್ಲಿ ಬಂದು ಮಾತಾಡಿ ಅಂತ. ಅಲ್ಲಿ ಬಂದು ಮಾತಾಡಿದ ನಂತರ ಮಗಂಗೆ ಖುಷಿ, ಅಲ್ಲಿ ಪೂಲ್ ದೊಡ್ಡದು ನೋಡಿಕೊಂಡು ಸರಿ ಇಲ್ಲೇ ಬರ್ತೀವಿ ಅಂತ. ಸೊ 1.5 year ನಾವು ಈಗ ಜನರಿಗೆ ಹೇಳಿದರೆ ಅವ್ರು ಆಶ್ಚರ್ಯ ಪಡ್ತಾರೆ, ವೈಟ್ ಫೀಲ್ಡಿಂದ ಜಯನಗರಕ್ಕೆ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬರ್ತಾ ಇದ್ವಿ ಮಗಂಗೆ ಟ್ರೈನ್ ಮಾಡಿಸೋಕ್ಕೆ. ನೀವು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರಿ? ಡ್ರೈವ್ ಮಾಡ್ಕೊಂಡು. ಇದಕ್ಕೆ ಸಂತೋಷ್ ನಿಮ್ಮ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಆ್ಯಕ್ಚುಲಿ ನಾನು ಆವಾಗ ಆರೆಕಲಲ್ಲಿ ಮಾಡ್ತಾ ಇದ್ದೆ. ಸಂತೋಷ್ ವಾಸ್ ಆ್ಯಕ್ಚುಲಿ ಅ ಫೌಂಡರ್ ಆಫ್ vegwala.com ಅಂತ. ಅವಾಗ vegwala.com ಈಸ್ ಆನ್ಲೈನ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ವೇ ಬ್ಯಾಕ್ ಇನ್ 2009. ಜನ ನಗ್ತಾ ಇದ್ರು. ಇನ್ಫ್ಯಾಕ್ಟ್ ದೇರ್ ವರ್ ಸಮ್ ಕಪಲ್ ಆಫ್ ಬ್ಲಾಗ್ಸ್ ಆಲ್ಸೋ, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಯಾರು ಆನ್ಲೈನಲ್ಲಿ ತಗೋತಾರೆ ಅಂತ. ಆವಾಗ ಅದು ಇಂಟರ್ನೆಟ್ ನೀವು ಮೊಬೈಲಲ್ಲಿ ಇರಲಿಲ್ಲ, ಸೊ ಇಟ್ಸ್ ಓನ್ಲಿ ಲ್ಯಾಪ್ಟಾಪ್ ಡಯಲ್ ಇನ್ ಮಾಡಬೇಕಿತ್ತು. ಆದ್ರೂ ಐ ಥಿಂಕ್ ನಾವು ವೈಟ್ ಫೀಲ್ಡಲ್ಲಿ ಅಷ್ಟೇ ಆಪ್ರೇಟ್ ಮಾಡ್ತಾ ಇದ್ವಿ. ಅರೌಂಡ್ 16,000 ರೆಗ್ಯುಲರ್ ಕಸ್ಟಮರ್ ಇದ್ರು ನಮ್ಮದು.
ಓ ಸೊ ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ವಿ. ಆಮೇಲೆ ಬೇರೆ ಬೇರೆ ಕಾಂಪಿಟೇಟರ್ಸ್ ಬಂದರು, ಅವ್ರ ಹತ್ರ ತುಂಬ ಫಂಡಿಂಗ್ ಇತ್ತು, 50% ಕೊಡೋಕ್ಕೆ ಶುರು ಯು ವೇರ್ ಬೂಟ್ ಸ್ಟ್ರ್ಯಾಪ್. ವಿ ವೇರ್ ಬೂಟ್ ಸ್ಟ್ರ್ಯಾಪ್ಡ್, ವಿ ನೆವರ್ ಫೋಕಸ್ಡ್ ಆನ್, ಅದೊಂದು ಇದಿದೆ, ಬೇಜಾರಿದೆ. ವಿ ವೇರ್ ಸೋ ಫೋಕಸ್ಡ್ ಆನ್ ಸರ್ವಿಂಗ್ ದ ಕಸ್ಟಮರ್ಸ್, ವಿ ನೆವರ್ ಥಾಟ್ ಆಫ್ ರೇಸಿಂಗ್ ಫಂಡ್ಸ್. ಸೊ ಅದರಲ್ಲೇ ಟೈಮ್ ಆಗೋಗ್ತಿತ್ತು, ಯಾಕಂದರೆ ಅಷ್ಟೊಂದು ಆರ್ಡರ್ಸ್ ಬರ್ತಾ ಇತ್ತು ನಮಗೆ. ಆ ಡೈಲಿ ಇದರಲ್ಲೇ ಚರ್ನಲ್ಲೇ ಸುಸ್ತಾಗ್ಬಿಡ್ತಿದ್ರು. ಅಲ್ಲಿ ನೀವು ಪ್ರಮೋದ್ ಹೆಗ್ಡೆ ಅನ್ನೋ ಒಳ್ಳೆ ಸೇಲ್ಸ್ ಮ್ಯಾನ್ನ ಮಿಸ್ ಮಾಡ್ತೀವಿ. ಖಂಡಿತ. ಜೋಕ್ಸ್ ಅಪಾರ್ಟ್. ಓಕೆ. ಸೊ ಅವರು ವೆಜ್ವಾಲ ನಡೆಸ್ತಾ ಇದ್ರು. ಸೊ ವಿ ಹ್ಯಾಡ್ ಅ ಸ್ಟಾಫ್ ಆಲ್ಸೋ. ಸೊ ನಂದು ಆಫೀಸ್ ಇರೋದು ಡೇರಿ ಸರ್ಕಲಲ್ಲಿ ಇತ್ತು ಅವಾಗ. ನಾನು 3:30 ಬೆಳಗ್ಗೆ ಎದ್ದು ಮಗಂಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ನಾವು 4:45 ಗಂಟೆಗೆ ವೈಟ್ ಫೀಲ್ಡಿಂದ ಹೊರಡ್ತಿದ್ವಿ. 5:30 ಅಷ್ಟೊತ್ತಿಗೆ ಜಯನಗರಕ್ಕೆ ಬಂದು ತಲುಪ್ತಿದ್ವಿ. ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಸೊ ಆರಾಮಾಗಿ ಒಂದು 3/4 ಗಂಟೆಲಿ ಬಂದುಬಿಡೋದು. ಆಮೇಲೆ ಮಗ 5:30ಗೆ ಶುರು ಮಾಡಿದ್ರೆ ಒಂದು 7:30-8 ಆಗ್ತಿತ್ತು. ಸೊ 7:30-8 ತನಕ. ಆಮೇಲೆ ಅವನು ಬಂದ ನಂತರ ಗಾಡಿಯಲ್ಲಿ ಅವನಿಗೆ ತಿನ್ನಿಸ್ಕೊಂಡು ನಾನು ಆರೆಕಲ್ ಆಫೀಸ್ಗೆ ಬರ್ತಾಯಿದ್ದೆ, ಡೈರಿ ಸರ್ಕಲ್ ನಾನು ಇಳ್ಕೊತಿದ್ದೆ. ಸಂತೋಷ್ ಅವ್ರು ಕರ್ಕೊಂಡೋಗಿ ಮತ್ತೆ ವೈಟ್ ಫೀಲ್ಡ್ ಸ್ಕೂಲ್ ಡ್ರಾಪ್ ಮಾಡೋರು. ಆಮೇಲೆ ಅವರು ವೆಜ್ವಾಲಾಗಿ ಮತ್ತೆ ಹೋಗೋದು ಅಲ್ಲಿಂದ. ಅಲ್ಲಿ 3:30 ತನಕ ವೆಜ್ವಾಲ ನೋಡಿಕೊಂಡು ಮತ್ತೆ ಸ್ಕೂಲ್ಗೆ ಹೋಗೋದು. ಊಟ ಮತ್ತೆ ಪ್ಯಾಕ್ ಮಾಡ್ಕೊಂಡಿರೋದು. ಮನೆಯಲ್ಲೆಲ್ಲ ಹೆಲ್ಪ್ ಇತ್ತು, ನಮ್ಮಮ್ಮ ಇದ್ದರು, ಕೆಲಸದವರೆಲ್ಲ ಇದ್ದರು. ಮಧ್ಯಾಹ್ನಕ್ಕೇನು ತೊಂದರೆ ಆಗ್ತಿರಲಿಲ್ಲ ಊಟದ್ದೆಲ್ಲ. ಅವರು ಪ್ಯಾಕ್ ಮಾಡಿಕೊಡೋರು, ಅವ್ರು ತಗೊಂಡೋಗಿ ಮತ್ತೆ ಮಗಂಗೆ, ಮನೆ ಹೋಗ್ತಿರ್ಲಿಲ್ಲ ಮಗ, ಮತ್ತು ಗಾಡಿಯಲ್ಲಿ ಜಯನಗರಕ್ಕೆ ಬರೋದು. 3:30ಗೆ ಹೊರಟ್ರೆ 4:00ಗೆ ಬರೋದು. 4:00ಗೆ ಬಂದರೆ ಅಲ್ಲಿಂದ ಮತ್ತೆ ಸ್ವಿಮ್ಮಿಂಗ್ ಒಂದು 7:30-8 ಆಗೋದು. ಮತ್ತು 7:30-8 ಆದ ನಂತರ ಮನೆಗೆ ಬಂದು ರಾತ್ರಿ, ಮಗು ನಮ್ಮದು 9 ವರ್ಷದಿದ್ದ ಆವಾಗ. ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆ ಮನೆ ತಲುಪ್ತಿದ್ದ ಅವನು. ನಾನು ಅಷ್ಟೇ, ಅಂದರೆ ಒಟ್ಟಿಗೆನೆ ತಲುಪ. 1.5 ವರ್ಷ ಮಾಡಿದ್ರಿ ಇದನ್ನು 1.5 ವರ್ಷ ಮಾಡಿದ್ವಿ. ಈ ಕಡೆನೇ ಶಿಫ್ಟ್ ಆಗ್ಬೋದಿತ್ತು. ಅದಕ್ಕೇನೆ. ಆಮೇಲೆ ಅಷ್ಟರಲ್ಲೇ ಅವನು ನ್ಯಾಷನಲ್ಸಲ್ಲಿ, ಅಂದರೆ ವಿದಿನ್ 1.5 year he won 6 medals in nationals. ಸೂಪರ್. ಆವಾಗ ಕೋಚಸ್ ಅಂದರು, ಅವನಿಗೆ ನೀವು ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ, ಆದರೂ ಅವನಿಷ್ಟು ಮಾಡ್ತಾ ಇದ್ದಾನೆ, ಬಾಡಿ ತಗೊಳ್ಳಲ್ಲ ಅಷ್ಟೊಂದು ಟ್ರಾವೆಲ್, ಅದಕ್ಕೆ ನೀವು ಈ ಕಡೆ ಶಿಫ್ಟ್ ಮಾಡೋಕ್ಕಾಗತ್ತಾ ಅಂತ. ಸರಿ ಅಂತ ಹೇಳ್ಕೊಂಡು ಅವಾಗ ನಾವು ಈ ಕಡೆ ಬಂದು ಅಲ್ಲಿ ಮನೆಯೆಲ್ಲ ಬಿಟ್ಟು ಈ ಕಡೆ ಬಂದ್ವಿ. ಅದು ವೆಜ್ವಾಲ ಅದೊಂದು ರೀಸನ್ ಆಯಿತು. ಮತ್ತೊಂದು, ಯಾಕಂದರೆ ಇಲ್ಲಿಂದ ಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನಮಗೆ. ದೆನ್ ಅದೇ ವೆಲ್ ಫಂಡೆಡ್ ಕಂಪ್ನೀಸ್ ವರ್ ಗಿವಿಂಗ್ ಲಾಟ್ ಆಫ್ ಆಫರ್ಸ್. ವಿ ಥಾಟ್ ಓಕೆ, ಅದನ್ನು ಸ್ಟಾಪ್ ಮಾಡೋದು ಒಳ್ಳೇದು ಈಗ ಅಂತ ಹೇಳ್ಕೊಂಡು. ಈ ಸ್ಟಾರ್ಟಪ್ಗಳಲ್ಲಿ ಇದೊಂದಿದೆ, ಈ VC ಫಂಡಿಂಗ್ ಬಂದ್ಬಿಟ್ರೆ ಬೂಟ್ ಸ್ಟ್ರಾಪ್ ಕಂಪ್ನೀಸ್ ಹತ್ರ ತುಂಬ ಚೆನ್ನಾಗಿ ದುಡ್ಡಿರಲಿಲ್ಲ ಅಂದರೆ ಹೌದು, ಇದು ಏನಾಗುತ್ತೆ ಅಂದರೆ ಇದೇ ಫೈಂಡ್ ದೇ ವಿಲ್ ಗೆಟ್ ಇನ್ ಟು ಕ್ರೈಸಿಸ್. ಇಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ? ಅದು ನಮ್ಮದು ಫೌಂಡರ್ಸ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ವಿ ಶುಡ್ ಹ್ಯಾವ್ ವಿಜುವಲೈಸ್ಡ್ ಇಟ್, ಆರ್ ಎಲ್ಸ್ ವಿ ಶುಡ್ ಹ್ಯಾವ್ ಹ್ಯಾಡ್ ಅ ಡಿಸ್ಕಷನ್ ವಿತ್ ದೋಸ್ ಕಂಪನೀಸ್. ನೋಡಿ, ನಮ್ದು ಇಷ್ಟೊಂದು ಕಸ್ಟಮರ್ ಇದೆ, ವುಡ್ ಯು ಲೈಕ್ ಟು ಬೈ ಅಸ್ ಔಟ್, ಏನಾದರೂ ನಾವು ಮಾಡ್ಕೋಬೋದಿತ್ತು. ದಟ್ ವಾಸ್ ಅವರ್ ಪ್ಯೂರ್ಲಿ, ನಾನು ಯಾರ ಮೇಲೂ ಬ್ಲೇಮ್ ಮಾಡಲ್ಲ, ಪ್ಯೂರ್ಲಿ ಆನ್ ಅವರ್ ಲೀಡರ್ಶಿಪ್ ಚಾಲೆಂಜ್ ಇದು. ಸೊ ಅದು ವೆಜ್ವಾಲ ಕ್ಲೋಸ್ ಆಯಿತು. ಬಟ್ ದೆನ್ ಇದು ಮತ್ತೊಂದು ಸ್ಟೋರಿ ಶುರು ಆಗಿದ್ದು ಆವಾಗಿದ್ದು. ಮಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ನಾವು ಅಂದ್ಕೊಂಡು ಶರತ್ ಗಾಯಕ್ವಾಡ್ ಅವ್ರದ್ದು ಅಚೀವ್ಮೆಂಟ್ ನೋಡಿ ವಿ ವರ್ ಶಾಕ್ಡ್. ಯಾಕಂದರೆ ಅಲ್ಲಿ ತನಕ ನಮ್ಗೆ ಕೇಳಿರಲಿಲ್ಲ. ಆ ಪೂಲಲ್ಲಿ ಹೋದರೆ ದೆರ್ ವರ್ ಹಂಡ್ರೆಡ್ಸ್ ಆಫ್ ಕಿಡ್ಸ್ ಹೂ ವರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ಸ್. ವಿ ಡಿಂಟ್ ಇವನ್ ನೋ ಅಬೌಟ್ ದಮ್. ಎಲ್ಲ ಅತಿರಥ ಮಹಾರಥಗಳ ಜೊತೆಗೆ ಅವನು ಅತಿರಥ ಮಾರ್ಗ ಇರೋದು ಒಂದು. ನಮಗೆ ಚಿಂತೆ ಏನು ಅಂದರೆ ಇವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಲ್ಲ. ಅಲ್ಲಿಂದ ಗ್ಯಾಮೆಟಿಕ್ಸ್. ಆವಾಗ ಅಂದ್ಕೊಂಡು ಯಾಕೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಹತ್ರ ಏನೂ ಟೂಲೇ ಇಲ್ಲ ಹೇಳೋಕ್ಕೆ, ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಸೊ ಅದು ಆವಾಗ ಗ್ಯಾಮೆಟಿಕ್ ಶುರು ಆಯಿತು. ಅಂದರೆ ಪರ್ಫಾರ್ಮೆನ್ಸ್, ಈಗ ನೀವು ಲಿಂಕ್ಡ್ಇನ್ ಇದೆ ಅಲ್ವಾ, ಲಿಂಕ್ಡ್ಇನ್ ಇದ್ದರೆ ನಾನು ಎಲ್ಲ ಹಿಸ್ಟ್ರಿ ಬರೀತೀನಿ. ನಾನು ಎಲ್ಲಿ ಯಾವಾಗ ಕೆಲಸ ಮಾಡಿದೆ, ಏನು ಓದಿದ್ದೆ ಎಲ್ಲ ಬರ್ಕೊಂಡು ಹೋಗ್ತೀನಿ. ಅದನ್ನೇ ನಾವು ಮಾಡೋದಂದರೆ ಇದು ಸ್ಪೋರ್ಟ್ಸ್ಗೆ ನೀವು ಯಾವ ಲೆವೆಲಲ್ಲಿ ಯಾವಾಗ ಏನು ಗೇಮ್ಸಲ್ಲಿ ಏನು ಆಡಿದ್ರಿ, ನಿಮ್ದು ಅಚೀವ್ಮೆಂಟ್ ಏನು, ಪಾರ್ಟಿಸಿಪೇಷನ್ ಇತ್ತಾ, ಮೆಡಲ್ ಸಿಕ್ತಾ, ಏನು ಅದ್ರದ್ದು ಅಚೀವ್ಮೆಂಟು. ಆಮೇಲೆ ಪರ್ಫಾರ್ಮೆನ್ಸ್, ನಿಮಗೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ 3 ಥರ ಮೆಜರ್ ಮಾಡ್ತಾರೆ, ಐದರ್ ಪಾಯಿಂಟ್ಸ್ ಆರ್ ಡಿಸ್ಟೆನ್ಸ್ ಆರ್ ಟೈಮ್, ಯಾವುದೇ ಸ್ಪೋರ್ಟ್ಸ್ ತಗೊಂಡು. ಸೊ ಅದನ್ನ ನೀವು ಪಾಯಿಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಅಂಕಗಳು, ಕ್ರಿಕೆಟ್, ಹಾಕಿ, ಫುಟ್ಬಾಲ್,
ಅದರಲ್ಲೆಲ್ಲ ಪಾಯಿಂಟ್ಸ್ ಪಾಯಿಂಟ್ಸ್ ಅಲ್ವಾ, 0-1 ಗೋಲ್ಸ್, ರನ್ಸ್ ಎಲ್ಲ ಪಾಯಿಂಟ್ಸ್. ಪಾಯಿಂಟ್ಸ್ ಅಲ್ಲಿ ಮಾಡ್ತಾರೆ. ಡಿಸ್ಟೆನ್ಸ್ ಅಂದ್ರೆ ನೀವು ಎಷ್ಟು ದೂರ ಹೋಗಿದ್ದೀರಾ, ಈ ಓಕೆ ಶಾರ್ಟ್ ಪುಟ್, ಲಾಂಗ್ ಜಂಪ್, ರನ್ನಿಂಗ್ ಎಲ್ಲ ಅದು ಡಿಸ್ಟೆನ್ಸ್. ಟೈಮಿಂಗು ನಿಮ್ದು ಫಿಕ್ಸ್ಡ್ ಇರುತ್ತೆ. ಈಗ ರನ್ನಿಂಗಲ್ಲೂ ರನ್ನಿಂಗ್ ಡಿಸ್ಟೆನ್ಸ್ ಬರಲ್ಲ, ಇದ್ರಲ್ಲಿ ಟೈಮ್ ಬರುತ್ತೆ. ನಿಮ್ದು 100 ಮೀಟರ್ಸ್ ಎಷ್ಟು ಟೈಮ್ ಒಳಗಡೆ ಮಾಡಿದ್ದೀರಾ, ಸ್ವಿಮ್ಮಿಂಗ್ 100 ಮೀಟರ್ಸ್ ಎಷ್ಟು ಒಳಗಡೆ ಸ್ವಿಮ್ ಮಾಡಿದ್ದೀರಾ. ಸೊ ಇದು ಮೂರಲ್ಲಿ ಮೆಜರ್ ಮಾಡ್ತಾರೆ ಯಾವುದೇ ಸ್ಪೋರ್ಟ್ಸ್ ಆದ್ರೆ. ಸೊ ಅದನ್ನ ಪ್ರೊಫೈಲಿಂಗ್ ಮಾಡಿದ್ವಿ. ಯಾವ ಈಗ ಕ್ರಿಕೆಟ್ ಅಂದ್ರೆ ನೀವು ಬೌಲರ, ಬ್ಯಾಟ್ಸ್ಮನ್ ಆದ್ರೆ ನಿಮ್ದು ಎಷ್ಟು ರನ್ ಮಾಡಿದ್ದೀರಾ, ಬೌಲರ್ ಆದ್ರೆ ಎಷ್ಟು ವಿಕೆಟ್ ತಗೊಂಡಿದ್ದೀರಾ, ನಿಮ್ ರನ್ ರೇಟ್ ಏನು, ಎಲ್ಲ ಆ ರೀತಿ. ನೀವು ಸ್ವಿಮ್ಮರ್ ಅಂದ್ರೆ ನೀವು ಪ್ರೊಫೈಲಿಂಗ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಪ್ಲೇಯರ್ ಅಂತ. ಸೊ ಅದನ್ನ ನಾವು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ವಿ. ಅಂದ್ರೆ ಈ ಗ್ಯಾಮೆಟಿಕ್ಸ್ ಅನ್ನೋ ಕಂಪನಿಯಲ್ಲಿ ನೀವು ಆ ಒಂದು ಆಪ್ ಬಿಲ್ಡ್ ಮಾಡಿ, ಆಪ್ ಅಲ್ಲ ಅದು ವೆಬ್ಸೈಟ್ ಇತ್ತು, ವೆಬ್ಸೈಟ್ ಬಿಲ್ಡ್ ಮಾಡಿದ್ರಿ. ಸೊ ಅದನ್ನ ಅದರಲ್ಲಿ ಈ ಲಿಂಕ್ಡ್ಇನ್ ತರನೇ ಅವರು ತಮ್ಮ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಹೇಳ್ಕೋಬಹುದು. ಹೌದು, ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಅವರ ಬಯೋಡಾಟಾ ಅದರಲ್ಲಿ ಕೊಡ್ಬೋದು. ಸೊ ಇದರಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇದೊಂದು ಒಳ್ಳೆ ಯೋಚನೆ. ಯಾಕಂದರೆ ಇಲ್ಲಿ ನಾನು ನೋಡ್ತಾ ಇರೋದೇನೆಂದರೆ, ಒಂದು ನೀವು ನಿಮ್ಮ ಮಗನ್ನ ಟ್ರೈನ್ ಮಾಡೋದಕ್ಕೆ ಕರ್ಕೊಂಡು ಹೋದ್ರಿ, ಅಲ್ಲಿ ನೀವು ಬೇರೆ ಮಕ್ಕಳನ್ನು ನೋಡಿದ್ರಿ, ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿ. ಸೊ ಇವ್ರಿಗೆಲ್ಲ ಯಾವುದೇ ಒಂದು ಗುರುತು ಪರಿಚಯನೇ ಇಲ್ವಲ್ಲ, ಅವ್ರಿಗೊಂದು ರಿಕಾಗ್ನಿಷನ್ ಅನ್ನೋದೇ ಇಲ್ಲ. ಅದನ್ನು ಕೊಡ್ಬೋದು ಅನ್ನೋ ಸಲುವಾಗಿ ಈ ಗ್ಯಾಮೆಟಿಕ್ಸನ್ನು ನೀವು ಪ್ರಾರಂಭ ಮಾಡೋದು. ಸೊ ಈ ರಿಕಾಗ್ನಿಷನ್ ಕೊಟ್ಟ ಮೇಲೆ ಏನಾಗುತ್ತೆ ಅವ್ರಿಗೆ, ಅದರಿಂದ ಏನು ಲಾಭ? ಇದು ಆ್ಯಕ್ಚುಲಿ ತುಂಬ ಏನು ಒಳ್ಳೆ ಲಾಭ ಅಂದರೆ, ಈಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದೇ ನೋಡಿ ಖೇಲೋ ಇಂಡಿಯಾ ಮಾಡ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ನಿಮ್ಮ ಗ್ರಾಸ್ ರೂಟ್ ನಾವೇ ಈಗ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಒಲಿಂಪಿಕ್ಸ್ ಹೋದ್ವಿ, 1.6 ಬಿಲಿಯನ್ ಪೀಪಲ್, ಹಾರ್ಡ್ಲಿ ಎನಿ ಮೆಡಲ್ಸ್, ಅದು ಇದು ಅಂತ ಹೇಳ್ತೀವಿ ಅಲ್ವಾ. ಆದರೆ ನಮ್ಗೆ ಗೊತ್ತಿರೋದೇನು ಅಂದರೆ, ಆ್ಯಕ್ಚುಲಿ ನಮಗೊಬ್ರು ನಾವು ಸಾಯಿ ಇವರನ್ನ ಹೆಡ್ ಒಬ್ರನ್ನ ಭೇಟಿಯಾಗಿದ್ವಿ. ಅವ್ರಂದ್ರೆ ಇಂಡಿಯಾ ಇಸ್ ನಾಟ್, ಸಾಯಿ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ್ದು ಹೆಡ್ಡನ್ನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಂಡಿಯಾ ಈಸ್ ನಾಟ್ 1.6 ಬಿಲಿಯನ್, ಇಂಡಿಯಾ ಈಸ್ 10,000 ಸ್ಪೋರ್ಟ್ಸ್ ಪೀಪಲ್ ಕಂಟ್ರಿ ಅಂತ. ಯಾಕಂದ್ರೆ ನಾವು ಫನಲ್ಲಿಲ್ಲ, ಅಷ್ಟೊಂದು ಜನ ಇದ್ದೀವಿ ಆದರೆ ಫನಲ್ಲಿಲ್ಲ. ಫನ್ನಲ್ಲಿದೆ. ಎಲ್ಲಿ ತನಕ 10th ಸ್ಟ್ಯಾಂಡರ್ಡ್ ತನಕ ನೀವು ನೋಡಿದರೆ ತುಂಬ ಮಕ್ಕಳು ಆಟ ಆಡ್ತಾರೆ, ಎಲ್ಲರೂ ಸ್ಪೋರ್ಟ್ಸಲ್ಲಿ, ಎಲ್ಲ ಸ್ಪೋರ್ಟ್ಸಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. 10th ಆದ ನಂತರ ಡ್ರಾಪ್ ಆಗ್ತಾರೆ. ಯಾಕೆಂದರೆ ಅವರು ಅಲ್ಲಿ ಬಹುಶಃ ಅವರ ಜೀವನವನ್ನು ಅದ್ರಲ್ಲಿ ನೋಡಲ್ಲ. ಮುಂದೆ ಎಷ್ಟೋ ಜನ ಇದ್ರಲ್ಲಿ ನನಗೇನು ಮಾಡೋಕ್ಕಾಗಲ್ಲ, ನಾನು ಜೀವನ ನಡೆಸೋಕ್ಕಾಗಲ್ಲ. ಹೌದು, ನಾವು ತುಂಬ ಈ ಬಡ ಮಕ್ಕಳ ಕಥೆಗಳು, ಸ್ಟ್ರಗ್ಲಿಂಗ್ ಸ್ಟೋರೀಸನ್ನೇ ಕೇಳ್ತೀವಿ. ಯೂಶ್ವಲಿ ಸ್ಪೋರ್ಟ್ಸಲ್ಲಿ ಹೋಗಿರೋರ್ನ ಸ್ಟ್ರಗ್ಲಿಂಗ್ ಸ್ಟೋರೀಸನ್ನೇ ಕೇಳ್ತೀವಿ. ಬಹುಶಃ ಅದಕ್ಕೋಸ್ಕರ ಜನ ಆಯ್ಕೆ ಮಾಡ್ಕೊಳ್ಳಲ್ಲ ಅಂತ ನನಗೆ. ಆಯ್ಕೆ ಅನ್ನೋದು ಮತ್ತೊಂದು ಏನು ಗೊತ್ತಾ, ನೀವು 10th ಆದ ನಂತರ ನಿಮ್ಮದು ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಆಗಬೇಕು ಅಂದರೆ ನಿಮ್ಮದು ಖರ್ಚುಗಳು ತುಂಬ ಜಾಸ್ತಿ ಆಗುತ್ತೆ. ಅದು ನಾರ್ಮಲ್ ಥರ ಇರಲ್ಲ. ಕಾಂಪಿಟೇಟಿವ್ಸ್, ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗೇ ಹೇಳ್ತೀನಿ, ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಅಂದರೆ ನಿಮ್ಮದು ಒಂದು ಕಾಸ್ಟ್ಯೂಮು ಹುಡುಗರದ್ದು 25,000-30,000 ಸಾವಿರ, ಹುಡುಗಿಯರದ್ದು 40,000-45,000. ಅದನ್ನು 3 ಅಥವಾ 4 ಟೈಮ್ ಅಷ್ಟೇ ಹಾಕ್ಕೋಬೋದು. ಅದ ನಂತರ ಅದರ ಎಫೆಕ್ಟ್ ಇರಲ್ಲ. ಆಯ್ತಾ, ಇದು ಒಂದು ಸ್ವಿಮ್ಮಿಂಗ್ದು. ಇದೇ ರೀತಿ ನೀವು ಕ್ರಿಕೆಟಲ್ಲಿ ಎಲ್ಲೇ ಹೋದ್ರು ಕಾಂಪಿಟೇಟಿವ್ ಅಂದರೆ ಈ 30,000-40,000 ಸಾವಿರದ ನಾವು ತೊಗೊಂಡ್ರೆ 4 ದಿನ ಸ್ವಿಮ್ ಮಾಡಿದ್ರೆ ಆಮೇಲೆ 4-5 ಸಲ ಹಾಕೋಬೋದು ಅಂತ ಹೇಳ್ತಾರೆ, ಆಪ್ಟಿಮಮ್ ನಿಮ್ಗೆ ಬೇಕು ಅಂದರೆ. ಹಾಂ, ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ನಾವು 1-2 ಕಾಂಪಿಟೇಷನ್ಸಲ್ಲಿ ಅಂದರೆ ಒಂದು 8-10 ಆದರೂ ಮಾಡ್ತೀವಿ. ಅಂದರೆ ಒಂದು ದಿನ ಹೋದರೆ ಅದಕ್ಕೇನಿರುತ್ತೆ, ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಹೋಗ್ಬಿಡುತ್ತೆ, ಕೋಟಿಂಗ್ ಹೋಗುತ್ತೆ, ಸ್ಟ್ರೆಚ್ ಆಗುತ್ತೆ. ಎಷ್ಟೊಂದು ಖರ್ಚು ಬರುತ್ತಲ್ಲ ಒಂದು. ಅಲ್ಲ, ಅದು ಕಾಂಪಿಟೇಷನ್ ಮಾತ್ರ. ಸರಿ, ಅದು ಕಾಂಪಿಟೇಟಿವ್ ಮಾತ್ರ. ನೀವು ಕಾಂಪಿಟೇಷನ್ಗೆ, ಒಂದು ಕಾಂಪಿಟೇಷನ್ಗೆ ಯೂಶಲಿ 2 ಕಾಸ್ಟ್ಯೂಮ್ ತಗೊಂಡು ಹೋಗ್ತಾರೆ ಜನಗಳು. ಈ ಮಧ್ಯಮ ವರ್ಗದಿಂದ ಬಂದವ್ರಿಗೆ, ಇಲ್ಲ ಬಡ ಕುಟುಂಬದಿಂದ ಬಂದವ್ರಿಗೆಲ್ಲ ಇದು ತುಂಬ ಕಷ್ಟ ಆಗುತ್ತೆ. ಸೊ ಅದು ಒಂದು, ಅದನ್ನು ನೋಡಿದ್ವಿ ನಾವು ಫನ್ನಲ್ಲಿ. ಮತ್ತೊಂದು ಕಡೆ ಏನಂದರೆ, ಗೌರ್ಮೆಂಟ್ ಈಸ್ ವೆರಿ ನಮಗೆ ಈಗ 2047 ಒಳಗಡೆ ಇಂಡಿಯಾನ ಮೋದಿಜಿ ಹೇಳೋ ಥರ ಸೂಪರ್ ಪವರ್ ಮಾಡಬೇಕು ಅಂತ, 2036ಗೆ ಒಲಿಂಪಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲ ಪ್ಲ್ಯಾನ್ಸ್ ಇದೆ. ನಮಗೂ ಅಥ್ಲೀಟ್ಸ್ ಬೇಕು ಕಂಟ್ರಿಗೆ, ನಾವು ಪ್ರಮೋಟ್ ಮಾಡಬೇಕು. ಆದರೆ ಹ್ಯಾಂಡಲ್ ಸಿಗ್ತಾ ಇಲ್ಲ, ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಕೊಂಡು. ಅದಕ್ಕೆ ಈಗ ಖೇಲೋ ಇಂಡಿಯಾ ತುಂಬ, ಇದು ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ತುಂಬ ಬೇರೆ ಬೇರೆ ಇನಿಷಿಯೇಟಿವ್ ತಗೋತಾ ಇದ್ದಾರೆ, ಗ್ರಾಸ್ ರೂಟ್ ಟ್ಯಾಲೆಂಟ್ಸನ್ನು ಕ್ಯಾಪ್ಚರ್ ಮಾಡೋಕ್ಕೆ, ಅವ್ರಿಗೆ ಟ್ರೈನ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗನೇ, ಈಗ ಅವನು 21 ಇಯರ್ ಆಗಿದ್ದಾನೆ, US ಅಲ್ಲಿ ಓದ್ತಾ ಇದ್ದಾನೆ. ಬಟ್ ಅವನದು ಪರ್ಫಾರ್ಮೆನ್ಸು ಆರ್ಮಿಯವ್ರು ನೋಡಿಕೊಂಡು ಅವನಿಗೆ ಆರ್ಮಿ ಜಾಯ್ನ್ ಆಗ್ತೀಯ ಅಂತ ಕೇಳಿದರು. US ಆರ್ಮಿ ಅಲ್ಲ, ಇಲ್ಲ ಇಂಡಿಯನ್ ಆರ್ಮಿ.
ಅಂದರೆ ಇಲ್ಲಿ ನ್ಯಾಷನಲ್ಸ್ ಬಂದಾಗ ಇಂಡಿಯನ್ ಆರ್ಮಿಯವರು, ನೇವಿಯವರು, ಏರ್ಫೋರ್ಸ್ ಎಲ್ಲರೂ ಬಂದು, ರೈಲ್ವೇಸು, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇದೆಲ್ಲ ಅವರೆಲ್ಲ ಬಂದು ಕುತ್ಕೊಂಡು ನೋಡ್ತಾರೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ಅವ್ರು ಆಫರ್ ಮಾಡ್ತಾರೆ. ಸೊ ನನ್ನ ಮಗಂಗೆ ಅದೇ ಕೇಳಿದ್ರು, ಇವನು ಈ ಸಲ ಜಾಯ್ನ್ ಆಗಿದ್ದಾನೆ, 1 ತಿಂಗಳ ಹಿಂದ್ಗಡೆ ಬಂದಿದ್ದ, ಇಂಡಿಯನ್ ಆರ್ಮಿ ಜಾಯ್ನ್ ಆಗಿದ್ದಾನೆ. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅದು ಏನಂದರೆ ಮೊದಲು ಹೇಗಿತ್ತಂತಂದರೆ ಅವ್ರು ಹೇಳೋ ಪ್ರಕಾರ ಮೊದಲೇ ನೀವು ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತಾರಲ್ಲ ಸೋಲ್ಜರ್ಸು, ಅವರಿಗೆ ನೀವು ಟ್ರೈನ್ ಮಾಡಿ ಪ್ರತಿಭೆಯನ್ನು ಹೊರಗಡೆ ತರಬೇಕಾಗ್ತಿತ್ತು. ಈಗ ಪ್ರತಿಭೆಗಳನ್ನ ಇಂಡಿಯನ್ ಆರ್ಮಿಯಲ್ಲಿ ತಗೊಂಡು ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು. ಸೊ ಇದರಿಂದ ಅವ್ನಿಗೆ ಅರ್ನಿಂಗು ಆಗುತ್ತೆ, ಹಾಂ, ಅವ್ರಿಗೆ ಸಪೋರ್ಟು ಆಗುತ್ತೆ, ಸಂಬಳ ಎಲ್ಲ ಕೊಡ್ತಾರೆ. ಹೌದು, ಸಪೋರ್ಟು ಆಗುತ್ತೆ. ಮತ್ತು ನೀವು ಇದಲ್ಲ ಅಂದರೆ ಅವರು ಇಂಡಿಯನ್ ಆರ್ಮಿಯಲ್ಲಿ ಆಲ್ರೆಡಿ ಇದ್ದವರಿಗೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅಂತಲ್ಲ, ಅವರಿಗೂ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಈಗ ಸುಮ್ಮನೆ ಈಗ ಡ್ರಾಪ್ ಮಾಡ್ತಾರಲ್ವಾ, ಕೆಲವೊಬ್ರು ಸಪೋರ್ಟ್ ಇಲ್ಲ ಅಂತ ಕೆಲವೊಂದು ಜನ ಡ್ರಾಪ್ ಮಾಡ್ತಾರೆ ಸ್ಪೋರ್ಟ್ಸನ್ನು. ನಾನು ಅನ್ಕೊಂಡಿರೋ ಪ್ರಕಾರ ಸಪೋರ್ಟ್ ಇಲ್ಲ, ಈ ಫೈನಾನ್ಷಿಯಲ್ ರೀಸನ್ಸ್, ಹಣಕಾಸಿನ ಒಂದು ಇದಕ್ಕೋಸ್ಕರ ನಾವು ಮುಂದುವರ್ಸೋಕ್ಕಾಗಲ್ಲ. ಎರಡನೇದು ನಮ್ಮ ಮನೋಭಾವ, ಅಂದರೆ ಸ್ಪೋರ್ಟ್ಸಲ್ಲಿ, ಕ್ರೀಡೆಯಲ್ಲಿ ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತ ಅಪ್ಪ ಅಮ್ಮಂದಿರು ಯೋಚನೆ ಮಾಡ್ತಾರೆ, ಅದೇ ರೀತಿ ಮಕ್ಕಳಿಗೂ ಕೂಡ ಹೇಳ್ತಾರೆ. ಆ ಟೈಮಲ್ಲಿ ಮಕ್ಕಳಿಗೆ ಅದನ್ನು ನಿರ್ಧಾರ ಮಾಡುವಂಥ ಪೂರ್ತಿ ಕೆಪಾಸಿಟಿ ಇರಲ್ಲ, ಅವ್ರಿಗೆ ಅದು ಇದಿರಲ್ಲ, ಶಕ್ತಿ ಇರೋದಿಲ್ಲ. ಆಮೇಲೆ ಇನ್ನೊಂದು ಅಂತಂದರೆ ಈಗ ಜನ ಎಲ್ಲ ಯಾವ ಕಡೆ ಹೋಗ್ತಾ ಇದ್ದಾರೆ, ಎಲ್ಲರೂ IIT ಇದು ಮಾಡಬೇಕು, ಏನೋ ಇಂಜಿನಿಯರಿಂಗು, ಮೆಡಿಕಲ್ಲು, IIT ಈ ಥರ ಮಾಡಬೇಕು, NITಸು ಈ ಥರ ಮಾಡಬೇಕು ಅಂತ ಆ ಕಡೆ ಒಂದು ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ಇರಲಿಲ್ಲ ಅಂತ. ಇದೆಲ್ಲ ತುಂಬ ಸ್ವಲ್ಪ ಕಾಂಪ್ಲೆಕ್ಸೇ ಆಗುತ್ತೆ. ಇದು ಒಂದಂದರೆ ನಿಮಗೆ ಫ್ಯೂಚರ್ ಬಗ್ಗೆ ಅಪ್ಪ ಅಮ್ಮಂದ್ರಿಗೆ ಅದೇ ಇದು. ನೀವು ಮೊನ್ನೆ ಈಗ PV ಸಿಂಧು ಅವ್ರದ್ದು ಒಂದು ಆರ್ಟಿಕಲ್ ಬಂದಿತ್ತು, ಅವರು ಹೇಳಿದರು ಆಟ ಒಂದು 30 ವರ್ಷ ತನಕ ಆಡ್ಬೋದು, ಅದ್ರ ಮುಂದೆ ಏನು ಮಾಡ್ತೀರಾ, ಅದ್ರ ನಂತರ ನೀವು ಎಜುಕೇಷನ್ ಇಂಪಾರ್ಟೆಂಟು ಅಂತ ಹೇಳ್ಕೊಂಡು. ಸೊ ಅವಳಿಗೂ MBA ಮಾಡಿದ್ದಾಳೆ PV ಸಿಂಧು, ಆಯಿತಾ. ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಯೋಚನೆ ಇಲ್ಲ, ಅಂದರೆ 2 ಶಬ್ದ ಇಲ್ಲ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಸ್ಪೋರ್ಟ್ಸ್ ಮಾಡ್ಕೊಂಡು ಹೋಗೋದು ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇಂಜಿನಿಯರಿಂಗೇ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ನನ್ನ ಮಗನೇ, ನಾನು ಈಗ ಅವನು ಇನ್ಫಾರ್ಮ್ಯಾಟಿಕ್ಸಲ್ಲಿ ಅಂಡರ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾನೆ. ಅವನ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡ್ತಾನೆ, ಅದ್ರ ನಂತರ ಸ್ವಲ್ಪ ಗ್ಯಾಪ್ ಇರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕೆ, ಅದ್ರ ನಂತರ ಕ್ಲಾಸಸ್ ಶುರು ಆಗುತ್ತೆ. ಕ್ಲಾಸಸ್ ಆದ ನಂತರ ನೀವು ನಿಮ್ಮ ಶೆಡ್ಯೂಲ್ ಥರ ಕ್ಲಾಸಸನ್ನು ಪಿಕ್ ಮಾಡ್ಕೋಬೋದು. ಅವ್ನು ಒಂದೊಂದು ಕ್ಲಾಸ್ ಈವ್ನಿಂಗ್ ತಗೊಳ್ತಾ ಇದ್ದಾನೆ, ಅಂದರೆ ಕ್ಲಾಸ್ ಅಂದರೆ ಅವ್ನು ಸ್ವಿಮ್ಮಿಂಗ್, ಆಮೇಲೆ 3 ಗಂಟೆಗೆ ಮತ್ತೆ ಸ್ವಿಮ್ಮಿಂಗ್ ಇರುತ್ತೆ, 3 ರಿಂದ 5. ಅವಾಗ ಕ್ಲಾಸಸ್ ಶೆಡ್ಯೂಲ್ ಆದರೆ ಅವ್ನು 7 ಗಂಟೆ ಕ್ಲಾಸು, 8 ಗಂಟೆ ಕ್ಲಾಸ್ ತಗೋತಾನೆ. ಸೊ ಈ ರೀತಿ ಅಲ್ಲಿ ಪೂರ್ತಿ ಸಿಸ್ಟಮ್ ಇದೆ. ಮತ್ತು ನಿಮ್ಮದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಅದು ಕಾಲೇಜ್ ಜೊತೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದು ಕೋಆರ್ಡಿನೇಟರ್ಸ್ ಇರ್ತಾರೆ, ಅವ್ರಿಗೇನಾದರೂ ಮಕ್ಕಳಿಗೇನಾದ್ರು ತೊಂದರೆ ಆದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಮತ್ತು ನಿಮ್ಮ ಕಾಂಪಿಟೇಷನ್ಸ್ ಎಲ್ಲ ಪ್ರೀ ಪ್ಲ್ಯಾನ್ಡ್ ಇರುತ್ತೆ, ಈ ದಿನ ಇಲ್ಲೇ ಹೋಗುತ್ತೆ, ಆ ಪೂರ್ತಿ ಕ್ಯಾಲೆಂಡರ್ ಶೆಡ್ಯೂಲು ಆ ಟೀಚರ್ಸ್ಗೆ ಹೋಗ್ಬಿಡುತ್ತೆ. ಆ ಟೀಚರ್ಸ್ ಈ ಮಕ್ಳಿಗೆ ಅಟೆಂಡೆನ್ಸ್ ಕೊಡಬೇಕಾ, ಮೊದಲೇ ವರ್ಕೌಟ್ ಅಂದರೆ ಅವ್ರಿಗೆ ಏನಾದರೂ ಕಲಿಸ್ಬೇಕಾ, ಇಲ್ಲ ಏನಾದರೂ ಹೋಮ್ವರ್ಕ್ ಮೊದಲೇ ಮಾಡಿಸ್ಬೇಕಾ, ಅವರೇ ಅವ್ರ ಪ್ರಕಾರ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಟ್ಸ್ ಸೋ ವೆಲ್ ಇಂಟಿಗ್ರೇಟೆಡ್. ಸೊ ಅದೊಂದು ನಮ್ದು ಯೋಚನೆ, ಅದೊಂದು ಕಲ್ತ್ಕೊಂಡ್ಬರಲಿ, ಇಲ್ಲಿ ಇಂಡಿಯಾದಲ್ಲೂ ಇಂಪ್ಲಿಮೆಂಟ್ ಮಾಡಿಸ್ಬೋದಾ ಇದೆಲ್ಲ ಅಂತ ಹೇಳ್ಕೊಂಡು ಅದೊಂದು ಆಸೆ ನಮಗೆ. ಅದಕ್ಕಾಗಿ ಅದೊಂದು ಕಳಿಸಿರೋ ಒಂದು ಮೋರ್ ಉದ್ದೇಶ ಅಂತೀವಲ್ಲ ಅದು. ಸೊ ಅದು ಮತ್ತೊಂದು ಅವನಿಗೆ ಇಲ್ಲಿದ್ದು ಎಜುಕೇಷನ್ ಫೋಕಸ್ ಮಾಡಬೇಕಿತ್ತು, ಇಲ್ಲ ಸ್ವಿಮ್ಮಿಂಗ್ ಫೋಕಸ್ ಮಾಡಬೇಕಿತ್ತು, ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಅಲ್ಲಿ ಕಳಿಸಿರೋದು. ಸೊ ಅದೊಂದು ನಿಮಗೆ ಎರಡೂ ಮಾಡೋದು ಕಷ್ಟ, ಜಾಬ್ ಸೆಕ್ಯೂರಿಟಿ ಕಷ್ಟ, ದುಡ್ಡು ಖರ್ಚಾಗುತ್ತಲ್ಲ ಅದು ಎಲ್ಲಿಂದ ಸಿಗೋದು ತುಂಬ ಕಷ್ಟ. ನೀವು ವಿನ್ ಆದರೆ ನಿಮ್ಗೆ ತುಂಬ ಸ್ಪಾನ್ಸರ್ಶಿಪ್ ಸಿಗುತ್ತೆ, ನೀವೇನಾದರೂ ಮೆಡಲ್ ವಿನ್ ಆದರೆ. ಸಿಗಲಿಲ್ಲ ಅಂದರೆ ಸಿಕ್ಕಿಲ್ಲ ಅಂತಲ್ಲ, ಅಲ್ಲಿ ತನಕ ಹೋಗೋಕ್ಕೆ ಸಪೋರ್ಟ್ ಸಿಗಲ್ಲ. ಸೊ ಈಗ ಖೇಲೋ ಇಂಡಿಯಾದಲ್ಲೆಲ್ಲ ತುಂಬ ಪ್ಲ್ಯಾನ್ಸ್ ಬಂದಿದೆ. ಈಗ ಖೇಲೋ ಇಂಡಿಯಾದಲ್ಲಿ ನೀವು ಖೇಲೋ ಇಂಡಿಯಾ ಟ್ಯಾಲೆಂಟ್ ಅಂತ ಇರುತ್ತೆ, KIT ಐಡೆಂಟಿಫೈಡ್ ಟ್ಯಾಲೆಂಟ್ ಅಂತ. ನಿಮಗೆ ತಿಂಗಳಿಗೆ 10,000 ಕೊಡ್ತಾರೆ, ಪ್ಲಸ್ ವರ್ಷಕ್ಕೆ 5 ಲಕ್ಷ ತನಕ ನಿಮಗೆ ಏನಾದರೂ ಖರ್ಚಿದ್ರೆ ಕೊಡ್ತಾ ಇದ್ದಾರೆ, ಸೆಲೆಕ್ಟೆಡ್ ಎಲ್ಲ. ಅದೆಲ್ಲ ಈಗ ಶುರು ಆಗಿದೆ ನಮ್ಮದು ಇಂಡಿಯಾದಲ್ಲಿ. ಸೊ ಆವಾಗ ನಾವು ಮಾಡಿದಾಗ ಅದೆಲ್ಲ ಇರಲಿಲ್ಲ. ಸೊ ನಮ್ದು ಏನಂದರೆ ನಿಮ್ಗೆ ರೆಕಗ್ನಿಷನ್ ಇದ್ದರೆ ನಿಮ್ಮ CSRಗೂ ಬರುತ್ತೆ ಇದು ಸ್ಪೋರ್ಟ್ಸ್ ಸಪೋರ್ಟ್. ಸೊ ಇಂಥದ್ದೆಲ್ಲ ಟ್ಯಾಲೆಂಟ್ಸಿಗೆ ನಾವು CSR ಹ್ಯಾಂಡ್ ಶೇಕ್ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಡೇಟಾ ಕೊಡ್ಬೋದು, ಇಲ್ಲ ನಿಮ್ಮದು ಸ್ಕೂಲ್ಸ್ಗಳಿಗೆ ಹೇಳ್ಬೋದು, ಸ್ಕೂಲ್ಸ್ಗೆ ನಿಮ್ಮದು ಸ್ಕೂಲು ಈ ಇದರಲ್ಲಿ ಟಾಪ್ ಇದೆ ಈ ಡಿಸ್ಟ್ರಿಕ್ಟಲ್ಲಿ. ಆ ರೀತಿ ತುಂಬ ಪ್ಲ್ಯಾನ್ಸ್ ಇತ್ತು. ಅಂದರೆ ಪೂರ್ತಿ
ಇಕೋಸಿಸ್ಟಮನ್ನು ಡೆವಲಪ್ ಮಾಡುವಂಥದ್ದು. ಬಟ್ ಇದರಿಂದ ನಿಮಗೇನು ಲಾಭ ಆಗುತ್ತೆ? ಇದರಿಂದ ನಿಮಗೆ ಅಂದರೆ ಒಂದು ಕಂಪ್ನಿ ನಡೆಸಬೇಕು, ಅದಕ್ಕೆ ಖರ್ಚುಗಳಿರುತ್ತೆ. ಅದ್ರ ಖರ್ಚು ನಾವು ಸ್ಪಾನ್ಸರ್ಶಿಪ್ ತೊಗೋಬೋದು. ಈಗ ನಾವು ಏನಾದರೂ ಒಂದು ಇವೆಂಟ್ ಮಾಡಬೇಕು, ನಾವೊಂದು ಸ್ಟೆಪ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ, ಸ್ಪೋರ್ಟ್ಸ್ ಟ್ಯಾಲೆಂಟ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಪ್ರಮೋಷನ್ ಪ್ರೋಗ್ರಾಮ್ ಅಂತ. ಅದನ್ನು IIM ಬ್ಯಾಂಗ್ಳೂರ್ ಕ್ಯಾಂಪಸ್ಸಲ್ಲಿ ಮಾಡಿದ್ವಿ. NSRCL ನಾವು ಇನ್ಕ್ಯುಬೇಟೆಡ್ ಆಗಿದ್ವಿ. ಸೊ ಅವ್ರ ಪಾರ್ಟ್ನರ್ಶಿಪ್ ಜೊತೆ ಮಾಡಿದ್ವಿ. ನಾವೇನು ಅಂದರೆ ನಾವು ಇದನ್ನು ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಿದಾಗ ನಾವು ಅಂದ್ಕೊಂಡ್ವಿ ಇದು ವೆಬ್ಸೈಟಲ್ಲೆಲ್ಲ ಅಪ್ಲೋಡ್ ಮಾಡೋದು ಹಳ್ಳಿಯವ್ರಿಗೆ ಗೊತ್ತಾಗಲ್ಲ, ಸೊ ನಮಗೆ ರೆಸ್ಪಾನ್ಸ್ ಬರುತ್ತೋ ಇಲ್ಲೋ ಅಂತ ಹೇಳ್ಕೊಂಡು ನಾವು ಸ್ವಲ್ಪ ಸ್ಕೆಪ್ಟಿಕಲ್ ಆಗಿ ರೋಲ್ ಔಟ್ ಮಾಡಿದ್ವಿ. ಬಿಲೀವ್ ಇಟ್ ಆರ್ ನಾಟ್ 65 to 70% ವೇರ್ ಫ್ರಮ್ ರೂರಲ್. ಓನ್ಲಿ ರೆಸ್ಟ್ ಆಫ್ ದ ಥಿಂಗ್ಸ್ ವೇರ್ ಫ್ರಮ್ ದ ಅರ್ಬನ್. ರೀಸನ್ ಏನು ಅಂದರೆ ರೂರಲ್ ಏನಾಗುತ್ತೆ, ಕಮ್ಯುನಿಟಿ. ಈಗ ನನಗೆ ಗೊತ್ತಾಯ್ತು ಹೇಗೆ ಫೀಲ್ ಮಾಡಬೇಕು ಅಂದರೆ ಜನ ಬರ್ತಾರೆ, ಸಪೋರ್ಟ್ ಮಾಡ್ತೀನಿ ಅಂತಾರೆ, ಮತ್ತೆ ಅವನು 4 ಜನ ನಾನು ಹೀಗೆ ಫೀಲ್ ಮಾಡ್ಬೋದು, ಬಾ ಇಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಂಡು ಕುತ್ಕೊಂಡು ಮಾಡಿಸಿ ಆ ಹಳ್ಳಿಯ ಸುಂದರ ಜೀವನ ಆದಿದೆ. ಇಲ್ಲ ಅಂದ್ರೆ ನಾವು 4 ಗೋಡೆ ಮಧ್ಯೆ ನಾನು ಒಬ್ಬನೇ ಗೊತ್ತೇ ಇಲ್ಲ ಇಲ್ಲಿ ಯಾರಿಗೆ ಏನಿದೆ ಅಂತ ಅಲ್ಲಿ ಪಕ್ಕದ ಮನೆಯವನ ಹತ್ರ ಮಾತಾಡಲ್ಲ. ಸೊ ಅದು ಒಂದಿದೆ ಅಲ್ಲ. ನನ್ಗೆ ಅದು ಇನ್ನೂ ನಂಗೆ ಒಂದು ಸ್ವಲ್ಪ ಅದೊಂದು ಇದ್ದಿದೆ ಅಂದರೆ, ನೀವು ಬಿಲೀವ್ ಮಾಡಲ್ಲ, ನಮ್ಮದು ಸ್ಟೆಪ್ ಪ್ರೋಗ್ರಾಮ್ ಬೆಳಗ್ಗೆ ಇದೆ ಅಂದರೆ ಕೆಲವೊಬ್ಬರು ರಾತ್ರಿ ಬಸ್ ಹಿಡ್ಕೊಂಡು IIM ಬ್ಯಾಂಗ್ಳೂರಲ್ಲಿ ಡ್ರೆಸ್ ಚೇಂಜ್ ಮಾಡಿ ಬಂದಿರೋದು, ರೆಡ್ ಬಸ್ ಹಿಡ್ಕೊಂಡು. ಅವ್ರದ್ದು ಕೆಲವೊಬ್ರದ್ದು ಡ್ರೆಸ್ಸಲ್ಲೆಲ್ಲ ನಾನು ಧೂಳಕ್ಕೆ ಕೂಡ ಕಂಡಿದ್ದೆ. ಯಾಕಂದರೆ ದೂರಿಂದ ಬಂದಿರೋದು ರೆಡ್ ಬಸ್ಸಲ್ಲಿ ನೀವು ಬಂದರೆ ಧೂಳು ಇರುತ್ತಲ್ಲ, ಆ ಧೂಳು ಕೂಡ ಇತ್ತು. ಸೊ ಅವ್ರಿಗೆ ನಾವೇನು ದುಡ್ಡು ಕೊಟ್ಟಿರಲಿಲ್ಲ, ಏನಿಲ್ಲ. ಇಟ್ ವಾಸ್ ಲೈಕ್ ರೆಕಗ್ನಿಷನ್. ಅಂದರೆ ನೀವು ಕರ್ನಾಟಕ ಟಾಪ್ ಟ್ಯಾಲೆಂಟ್ ಅಂತ ಹೇಳ್ಕೊಂಡು ಅಷ್ಟು ಖುಷಿಯಿಂದ ಅಷ್ಟು ಖುಷಿ. ಅದು ದಟ್ ಈಸ್ ದ ನೀಡ್ ಆಫ್ ದ ರೆಕಗ್ನಿಷನ್ ಇವರಿಗೆ. ಸೊ ಅದೊಂದು ನಮಗೆ ಒಂದು ಪೈಲಟ್ ಥರ ಆಯಿತು. ಇದು ರೆಕಗ್ನಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಭಾ ಪುರಸ್ಕಾರ ಅಥವಾ ಪ್ರತಿಭೆಗಳನ್ನು ಮಾಡಬೇಕು ಅಂತ. ಸೊ ಇದೊಂದು ಪ್ರೋಗ್ರಾಮ್ ನಾವು ನಡೆಸ್ತಾ ಇದ್ವಿ. ಅದೇ ಅನ್ಫಾರ್ಚುನೇಟ್ಲಿ ಕೋವಿಡ್ ಹಿಟ್ ಆಯಿತು. ಆವಾಗ ಇದೆಲ್ಲ ಸ್ವಲ್ಪ ಡಿಸ್ಮ್ಯಾಂಟಲ್ ಆಗಿದೆ. ಈಗ ವಿತ್ AI ಹೆಲ್ಪಿಂದ ನಾವು ಇದನ್ನ ಮತ್ತೆ ಅದನ್ನ ತಗೊಂಡ್ಬರ್ತಾ ಇದ್ದೀವಿ. ಅದ್ರ ಮಧ್ಯೆ ಖೇಲೋ ಇಂಡಿಯಾ ಅಥವಾ ಖೇಲ್ ಫೌಂಡೇಶನ್ ಇದು ನೋಡಿ, ನಮ್ದು ಈಗ ಸ್ಪೋರ್ಟ್ಸ್ ಅಂದ್ರೆ ನಾನು ಈಗಾದ್ರೂ ಫಂಡ್ ರೇಸ್ ಮಾಡಬೇಕು ಬಡ ಮಕ್ಕಳಿಗೆ. ನಾನು ಹೇಳಿದ್ನಲ್ಲ ಸ್ಟೆಪ್ ಪ್ರೋಗ್ರಾಮ್ಗೆ ನಾನು ಫಂಡ್ ರೇಸ್ ಮಾಡಬೇಕು ಅಂದ್ರೆ ನಂಗೆ ಕಷ್ಟ, ಯಾಕಂದ್ರೆ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅದಕ್ಕೆ ಯಾರೋ ಅಂದ್ರೆ ನೀವು ನಾನ್ ಪ್ರಾಫಿಟ್ ಒಂದು ಇಂಟಿಗ್ರೇಟೆಡ್ ಮಾಡಿ, ಆವಾಗ ಇದು ನಿಮ್ಮದು ನಾನ್ ಪ್ರಾಫಿಟ್ CSR ಫಂಡ್ಸನ್ನು ನೀವು ಇದಕ್ಕೆ ತಗೊಂಡ್ಬಂದು ಇವ್ರಿಗೆ ಸಪೋರ್ಟ್ ಮಾಡ್ಬೋದು. ಸೊ ಅದು ಖೇಲ್ ಫೌಂಡೇಶನ್ದು NGO ಥರ, ಅದಕ್ಕೆ ATG ಎಲ್ಲ ಇದೆ. ನಾವು ಫಂಡ್ಸ್ ತಗೊಂಡ್ಬಂದು ಇಲ್ಲಿ ಯಾರಾದರೂ ಐಡೆಂಟಿಫೈ ಆದರೆ ಅವರಿಗೆ ಹ್ಯಾಂಡ್ ಶೇಕ್ ಮಾಡಿ ಅವರಿಗೆ ಸಪೋರ್ಟ್ ಮಾಡೋದು. ವಂಡರ್ಫುಲ್ ವೆರಿ ನೈಸ್ ಇನಿಷಿಯೇಟಿವ್. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಒಂದಿನ ಸಡನ್ನಾಗಿ ನಾನು ನೋಡ್ತೀನಿ ಲಿಂಕ್ಡ್ಇನ್ನಲ್ಲಿ, ಫೇಸ್ಬುಕ್ ಅಪ್ಡೇಟಲ್ಲಿ ಶಾಂತಲಾ BJP ನ್ಯಾಷನಲ್ ಕೌನ್ಸಿಲ್ ಇದು ಮಹಿಳಾ ಮೋರ್ಚಾ ನ್ಯಾಷನಲ್ ಮಹಿಳಾ ಮೋರ್ಚಾಕ್ಕೆ ಸದಸ್ಯರಾಗಿದ್ದಾರೆ, BJPಯಲ್ಲಿದ್ದಾರೆ. ಸೊ ನಿಮ್ಮ ಸ್ಟೇಟಸಲ್ಲೂ ಎಲ್ಲ ಕಡೆ ನಾನು ನೋಡ್ತಾ ಇರ್ತೀನಿ. ಸೊ ಮುಂದಿನ ಅಧ್ಯಾಯ ರಾಜಕೀಯ. ಹೌದು, 2-3 ವಾರ ಆಯಿತು. ಅದನ್ನ ನೋಡಿದರೆ ಟ್ವಿಟರಲ್ಲಿ ಪಬ್ಲಿಷ್ ಆಗಿದೆ ಹೆಸರು. ನ್ಯಾಷನಲ್ ಟೀಮಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಐ ವಾಸ್ ಸೂಪರ್ ಹ್ಯಾಪಿ. ಆದರೆ ನಂಗೆ ಏನೂ ಗೊತ್ತಿಲ್ಲ ನ್ಯಾಷನಲ್ ಟೀಮಲ್ಲಿ ಏನು ಮಾಡಬೇಕು. ಈಗ AI ಇಲ್ಲ ಅಂದರೆ ಯಾರು ಈಗ ಈ ಮಹಿಳೆಯರನ್ನ ಯಾರು ರೀಚ್ ಮಾಡೋಕ್ಕೂ ಆಗಲ್ಲ. BJPಗೆ ಯಾಕೆ ಹೋಗಬೇಕು? BJPಯಲ್ಲಿ ಏನು ವಿಶೇಷತೆ ಇದೆ? ಮೋದಿಜಿ ಪ್ಲ್ಯಾನ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ಎಲ್ಲ ಒಟ್ಟಿಗೆ ಮಾಡಲ್ಲ ಅವರು. ಫಸ್ಟ್ ಉಜ್ವಲ ತಂದರು, ನೆಕ್ಸ್ಟ್ ನೀರು ಕೊಟ್ಟರು. ಈಗ ಮಹಿಳೆಯರಿಗೆ ಫ್ರೀಡಮ್ ಇದೆ, ಸ್ವಲ್ಪ ಫ್ರೀ ಟೈಮ್ ಇದೆ. ಅದಕ್ಕೆ ಮೋದಿಜಿದು ಒಂದೇ ಸಿಂಪಲ್ ಸೊಲ್ಯೂಷನ್, ಮನೆಯನ್ನು ಹೆಣ್ಮಕ್ಳ ಹೆಸರಲ್ಲಿ ಮಾಡಿ. ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಿದ್ರೆ ಫಾರ್ಮ್ ಬರಿಬೇಕಿದ್ರೆ ಏನಿತ್ತು, ನಿಮ್ಮ ಹೆಸರು ತಂದೆಯ ಹೆಸರು ಆಯಿತು, ತಾಯಿ ಹೆಸರು ಇರಲಿಲ್ಲ. ತಾಯಿ ಹೆಸರು ಎಲ್ಲೂ ಇರಲಿಲ್ಲ. ಗರ್ಭವತಿಯಿಂದ ಹೆಣ್ಣು ಮಕ್ಕಳು ಹುಟ್ಟಿದಾಗ ಎಷ್ಟೊಂದು ಕಡೆ ಭ್ರೂಣ ಹತ್ಯೆ ಆಗುತ್ತೆ. ಹೌದು, ಈಗ ಹೆಣ್ಮಕ್ಳು ಹುಟ್ಟಬೇಕು ಅಂತಿದ್ದಾರೆ, ಯಾಕಂದರೆ ಹೆಣ್ಮಕ್ಳು ಹುಟ್ಟಿದ್ರೆ ಎಷ್ಟೊಂದು ನಿಮಗೆ ಬೆನಿಫಿಟ್ಸ್ಗಳಿವೆ. ಮತ್ತು BJPಯಲ್ಲಿ ಒಂದಂದರೆ ಹೆಣ್ಮಕ್ಳನ್ನ ತುಂಬ ಗೌರವದಿಂದ ನೋಡ್ಕೊತಾರೆ. ಅಕಸ್ಮಾತ್ ಏನಾದ್ರು ನಮ್ಗೆ ತೊಂದರೆ ಆದರೆ ನಾವು ಅವ್ರಿಗೆ ಹೇಳ್ಬೋದು ಓಪನ್ ಆಗಿ, ನಮಗಿದು ಅಡ್ಜಸ್ಟ್ ಆಗ್ತಾ ಇಲ್ಲ, ಈ ಪ್ರಾಬ್ಲಮ್ ಇದೆ ಅಂತ. ಇಮ್ಮಿಡಿಯೇಟ್ ಆಗಿ ಅವರು ಅದನ್ನು ರೆಕ್ಟಿಫೈ ಮಾಡಿಕೊಡ್ತಾರೆ.